ಬಿಗ್ ಬಾಸ್ ಸೀಸನ್ 10ರ 11ನೇ ವಾರ ಸೂಪರ್ ಸಂಡೆಯಲ್ಲಿ ಸ್ಪರ್ಧಿಗಳಿಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅನ್ನ ಬಿಗ್ ಬಾಸ್ ಕೊಡ್ತಾ ಬಂದಿದ್ದಾರೆ. ಈಗಾಗಲೇ ಬಿಗ್ ಬಾಸ್ ಮನೆಗೆ ಇಬ್ಬರು ಗೆಸ್ಟ್ಗಳ ಆಗಮನ ಕೂಡ ಆಗಿದೆ. ಅದರಂತೆ ಡಬಲ್ ಎಲಿಮಿನೇಷನ್ ಇದೆ ಎಂಬ ಸುಳಿವನ್ನ ಕೂಡ ಬಿಗ್ ಬಾಸ್ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ವಾರ ಡಬಲ್ ಎಲಿಮಿನೇಷನ್ ಇದೆಯಾ ಅಥವಾ ಇಲ್ವಾ ಎಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹೌದು, ಈ ವಾರದ ವೀಕೆಂಡ್ ಸ್ಪರ್ಧಿಗಳಿಗೆ ಸ್ಪೆಷಲ್ ಅಂತ ಹೇಳ್ಬೋದು. ಆದ್ರೆ ವೀಕ್ಷಕರಿಗೆ ಈ ವೀಕೆಂಡ್ ಸ್ವಲ್ಪ ಖುಷಿ, ಇನ್ನು ಸ್ವಲ್ಪ ಬೇಸರ ಅಂತ ಹೇಳ್ಬೋದು. ಕಾರಣ ಕೆಲವರು ಕಿಚ್ಚ ಸುದೀಪ್ ಅವರನ್ನ ಮಿಸ್ ಮಾಡಿಕೊಂಡಿದ್ದಾರೆ. ಆದ್ರೆ ಕಿಚ್ಚ ಇಲ್ಲದೇ ಇದ್ರೂ ಬಿಗ್ ಬಾಸ್ನಲ್ಲಿ ಶನಿವಾರ ಮತ್ತು ಭಾನುವಾರ ಸಖತ್ ಮನರಂಜನೆಯಂತೂ ಮಿಸ್ ಆಗಿಲ್ಲ. ವೀಕ್ಷಕರು ಅಷ್ಟೇ ವಾರದ ಪಂಚಾಯಿತಿನ ಮೆಚ್ಚಿಕೊಂಡಿದ್ದಾರೆ. ಹಾಗೆಯೇ ಸೂಪರ್ ಸಂಡೆಯಲ್ಲೂ ಸ್ವಲ್ಪ ಮನರಂಜನೆ, ಸ್ವಲ್ಪ ಬೇಸರದ ಸಂಗತಿ ಇರಲಿದೆ. ಯಾಕಂದ್ರೆ ಈ ವಾರ ಡಬಲ್ ಎಲಿಮಿನೇಷನ್ ಇದೆ ಎಂಬುದಾಗಿ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳಿಗೆ ಹೇಳಿದ್ದಾರೆ. ಅಂದಹಾಗೆ ಶನಿವಾರದ ಪಂಚಾಯಿತಿ ಬಳಿಕ ಸೂಪರ್ ಸಂಡೆಗೆ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗಳಾದ ಶೈನ್ ಶೆಟ್ಟಿ ಹಾಗೂ ಶುಭ ಪೂಂಜಾ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದಾರೆ. ಮನೆ ಮಂದಿಯೆಲ್ಲ ಇವರಿಬ್ಬರ ಎಂಟ್ರಿಗೆ ತುಂಬಾನೇ ಖುಷಿ ಪಟ್ಟಿದ್ದಾರೆ. ಒಂದು ಡ್ಯಾನ್ಸ್ ಮೂಲಕ ಮನೆಯೊಳಗೆ ಶೈನ್ ಶೆಟ್ಟಿ ಹಾಗೂ ಶುಭ ಪೂಂಜಾ ಕಾಲಿಟ್ಟಿದ್ದಾರೆ. ಅಂದಹಾಗೆ ಬಿಗ್ ಬಾಸ್ ಇದ್ರ ಜೊತೆಗೆ ಡಬಲ್ ಎಲಿಮಿನೇಷನ್ನ ಸುಳಿವನ್ನ ಕೊಟ್ಟಿರೋದ್ರಿಂದ ನಾಮಿನೇಟ್ ಆದವರಿಗೆ ಎಲಿಮಿನೇಷನ್ನ ಟೆನ್ಷನ್ ಶುರುವಾಗಿದೆ. ಈ ವಾರ ಕಿಚ್ಚ ಸುದೀಪ್ ಅವರು ಇಲ್ಲದೇ ಇದ್ರೂ ಎಲಿಮಿನೇಷನ್ ನಡೆಯಲಿದೆ. ಇಬ್ರು ಸ್ಪರ್ಧಿಗಳಿಗೆ ಈ ವಾರ ಈ ಮನೆಯ ಬಾಗಿಲು ಮುಚ್ಚಲಿದೆ ಅಂತ ಬಿಗ್ ಬಾಸ್ ಈಗಾಗಲೇ ತಿಳಿಸಿದ್ದಾರೆ. ಅಂದಹಾಗೆ ಈ ಸೀಸನ್ನಲ್ಲಿ ಯಾವುದೇ ಸ್ಪರ್ಧಿಯನ್ನ ಸೀಕ್ರೆಟ್ ರೂಮ್ಗೆ ಕಳುಹಿಸಿಲ್ಲ. ಹಾಗಾಗಿ ಈ ವಾರ ಒಬ್ರು ಸೀಕ್ರೆಟ್ ರೂಮ್ಗೆ, ಇನ್ನೊಬ್ರು ಎಲಿಮಿನೇಟ್ ಆಗ್ತಾರೆ ಎಂಬ ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ನಡೀತಾ ಇದೆ. ಆದ್ರೆ ಸೀಕ್ರೆಟ್ ರೂಮ್ಗೆ ಕಳುಹಿಸಿದ್ರೆ ಮೈಕಲ್ ಅವರನ್ನ ಕಳುಹಿಸುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆದ್ರೆ ನಮ್ಮ ಪ್ರಕಾರ ಈ ಸೀಸನ್ನಲ್ಲಿ ಸೀಕ್ರೆಟ್ ರೂಮ್ಗೆ ಯಾರನ್ನೂ ಕೂಡ ಕಳುಹಿಸೋದಿಲ್ಲ. ಯಾಕಂದ್ರೆ 11 ಜನ ಸ್ಪರ್ಧಿಗಳು ಮನೆಯಲ್ಲಿದ್ದು ಕೇವಲ 23 ದಿನಗಳು ಇರೋದ್ರಿಂದ ಇನ್ನೂ ಕೂಡ ಸ್ಪರ್ಧಿಗಳನ್ನ ಉಳಿಸಿಕೊಳ್ಳೋದಿಲ್ಲ. ಹಾಗಾಗಿ ಇವತ್ತು ಡಬಲ್ ಎಲಿಮಿನೇಷನ್ ನಡೆಯೋದಿಲ್ಲ. ಒಬ್ಬರನ್ನೇ ಇವತ್ತು ಎಲಿಮಿನೇಟ್ ಮಾಡಿ ಮನೆಗೆ ಕಳಿಸ್ತಾರೆ. ಡಬಲ್ ಎಲಿಮಿನೇಷನ್ ಇದೆ ಅಂತ ಸ್ಪರ್ಧಿಗಳಿಗೆ ಶಾಕ್ ಕೊಟ್ಟಿದ್ದು ಮಾತ್ರ ಅಂತ ಹೇಳಲಾಗ್ತಾ ಇದೆ. ಅಂದಹಾಗೆ ಈ ಎಲಿಮಿನೇಷನ್ ಪ್ರಕ್ರಿಯೆಯನ್ನ ಗೆಸ್ಟ್ ಆಗಿ ಬಂದಿರುವ ಶೈನ್ ಶೆಟ್ಟಿ ಹಾಗೂ ಶುಭ ಪೂಂಜಾ ನಡೆಸಿಕೊಡ್ತಾರಾ ಅಥವಾ ವಿಜಯ ರಾಘವೇಂದ್ರ ಅವರು ಬಿಗ್ ಬಾಸ್ಗೆ ಬರ್ತಾರೆ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ. ಅವರೇ ಬಂದು ಈ ಎಲಿಮಿನೇಷನ್ ಪ್ರಕ್ರಿಯೆ ಮಾಡ್ತಾರೋ ಅಥವಾ ಸ್ವತಃ ಬಿಗ್ ಬಾಸೇ ಮಾಡ್ತಾರಾ ಗೊತ್ತಿಲ್ಲ. ಒಟ್ನಲ್ಲಿ ಇವತ್ತಿನ ಈ ಸಂಚಿಕೆ ಕುತೂಹಲವನ್ನ ಕೆರಳಿಸಿದೆ. ಅಂದಹಾಗೆ ಸೂಪರ್ ಸಂಡೆಯಲ್ಲಿ ಸ್ವಲ್ಪ ಭಾಗ ಮನರಂಜನೆ ಇದ್ದೇ ಇರುತ್ತೆ. ಅದರಂತೆ ಇಂದು ಕೂಡ ಶೈನ್ ಶೆಟ್ಟಿ ಹಾಗೂ ಶುಭ ಪೂಂಜಾ ನೇತೃತ್ವದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಮನರಂಜನೆ ನಡೆದಿದೆ. ಬಿಗ್ ಬಾಸ್ ಮನೆಗೆ ಗೆಸ್ಟ್ ಆಗಿ ಬಂದಿರುವ ಶುಭ ಪೂಂಜಾ ಹಾಗೂ ಶೈನ್ ಶೆಟ್ಟಿ ಸಂಗೀತ ಮತ್ತು ವಿನಯ್ ಅವರ ನಡುವೆ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಶೈನ್ ಒಂದು ಮಾತನ್ನ ಹೇಳಿದ್ದಾರೆ. 23 ದಿನದಲ್ಲಿ ಸಂಗೀತ ಮತ್ತೆ ವಿನಯ್ಗೆ ಲವ್ ಆದ್ರೆ ಅಂತ ಟೆನ್ಷನ್ ಆಗ್ತಿದೆಯಂತೆ. ಅವರು ಯಾಕೆ ಈ ರೀತಿ ಹೇಳಿದ್ರು ಅಂತ ಮುಂದೆ ಹೇಳ್ತಾ ಹೋಗ್ತೀವಿ. ಹೌದು, ಬಿಗ್ ಬಾಸ್ನ ಸಂಗೀತ ಶೃಂಗೇರಿ ಮತ್ತು ಕಾರ್ತಿಕ್ ಮಧ್ಯೆ ಸ್ನೇಹವಾಗಿ ಕೊನೆಗೆ ಅದು ಜಗಳದಲ್ಲಿ ಕೊನೆಯಾಯಿತು. ಇದೀಗ ಸಂಗೀತ ಮೇಲೆ ವಿನಯ್ಗೆ ಬಹಳ ಪ್ರೀತಿ ಮೂಡಿರುವಂತಿದೆ. ಸದಾ ಒಂದಿಲ್ಲೊಂದು ಕಾರಣಗಳಿಂದ ವಿವಾದಕ್ಕೆ ಸಿಲುಕ್ತಾ ಇರುವ ವಿನಯ್ ಮತ್ತು ಸಂಗೀತ ಮಾತೆತ್ತಿದ್ರೆ ಜಗಳ ಎನ್ನುವಷ್ಟರ ಮಟ್ಟಿಗೆ ಫೇಮಸ್ ಆಗಿದ್ದಾರೆ. ಇವರಿಬ್ರು ಏನೇ ಮಾತಾಡಿದ್ರು ಅಲ್ಲಿ ಜಗಳ ಶುರುವಾಗುತ್ತೆ. ವಿನಯ್ ಅವರು ಸದಾ ಎಲ್ರಿಗೂ ಆವಾಜ್ ಹಾಕುವಲ್ಲಿ ಫೇಮಸ್ ಆಗಿದ್ದಾರೆ. ಹಾಗಾಗಿ ಅತಿಥಿಯಾಗಿ ಬಂದಿರುವ ಶೈನ್ ಶೆಟ್ಟಿ ಸಂಗೀತ ಮತ್ತೆ ವಿನಯ್ಗೆ ಒಂದೊಳ್ಳೆ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಮನೆಯಲ್ಲಿ ಸದಾ ಇಬ್ರು ಕಿತ್ತಾಟ ಮಾಡಿಕೊಳ್ತಾರೆ, ಅದೆಲ್ಲವೂ ಓಕೆ. ಆದ್ರೆ ಈ ಟಾಸ್ಕ್ ನಲ್ಲಿ ಒಬ್ಬರನ್ನೊಬ್ಬರು ಹೊಗಳ್ಬೇಕು ಅಂತ ಶೈನ್ ಶೆಟ್ಟಿ ಹೇಳಿದ್ದಾರೆ. ಆದ್ರೆ ಯಾಕೋ ಇದೀಗ ಇಬ್ಬರ ಮಧ್ಯೆ ಸ್ನೇಹ ಹುಟ್ಟುತ್ತೆ ಎಂದೆನಿಸುವ ಒಂದು ಪ್ರೋಮೋ ರಿಲೀಸ್ ಆಗಿದೆ. ಹೌದು, ಬಿಗ್ ಬಾಸ್ ಸೀಸನ್ 7ರ ವಿನ್ನರ್ ಆಗಿರುವ ಶೈನ್ ಶೆಟ್ಟಿ ಮತ್ತು ನಟಿ ಶುಭ ಪೂಂಜಾ ಬಿಗ್ ಬಾಸ್ ಮನೆಯನ್ನ ಮತ್ತಷ್ಟು ರಂಗೇರಿಸ್ತಾ ಇದ್ದಾರೆ. ಇದರ ನಡುವೆ ಇರುವ ಸ್ಪರ್ಧಿಗಳ ಮಧ್ಯೆ ಟಾಸ್ಕ್ ಭರಾಟೆ ಬಲು ಜೋರಾಗಿಯೇ ನಡೀತಾ ಇದೆ. ಈ ನಡುವೆ ಇವರಿಬ್ಬರು ಸದಾಕಾಲ ಕಚ್ಚಾಡ್ತಾ ಇರುವ ಕಾರಣ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿರುವ ಶುಭ ಪೂಂಜಾ ಮತ್ತು ಶೈನ್ ಶೆಟ್ಟಿ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಶೈನ್ ಶೆಟ್ಟಿ ಅವರು ವಿನಯ್ ಮತ್ತು ಸಂಗೀತರನ್ನ ಕರೆದು ನೀವಿಬ್ಬರು ಒಬ್ಬರನ್ನೊಬ್ಬರು ಹೊಗಳಿ ಮಾತನಾಡಬೇಕು ಅಂತ ಹೇಳಿದ್ದಾರೆ. ಆಗ ವಿನಯ್ ಸಂಗೀತಾಗೆ ಇರುವಷ್ಟು ಪೇಷನ್ಸ್ ಈ ಮನೆಯಲ್ಲಿ ಯಾರಿಗೂ ಇಲ್ಲ ಅಂತ ಹೇಳ್ತಾರೆ. ನಂತರ ಸಂಗೀತ ವಿನಯ್ ಆಕ್ಟಿಂಗ್ ಅನ್ನ ಬೀಟ್ ಮಾಡೋದಕ್ಕೆ ಯಾರಿಂದಲೂ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಇದಕ್ಕೆ ಉತ್ತರವಾಗಿ ವಿನಯ್ ಇದನ್ನ ಬೀಟ್ ಮಾಡಿದ್ದು ಸಂಗೀತ ಒಬ್ಳೆ ಅಂತ ಹೇಳ್ತಾರೆ. ನಂತರ ವಿನಯ್ ಅವರು ಸಂಗೀತ ಈಸ್ ನಾಟ್ ಅ ನೆಗೆಟಿವ್ ಪರ್ಸನ್ ಅಂದಾಗ ಖುದ್ದು ಸಂಗೀತಗೂ ಅಚ್ಚರಿಯಾಗುತ್ತೆ. ಬಳಿಕ ಅವರು ವಿನಯ್ ತುಂಬಾ ಸ್ವೀಟ್ ಪರ್ಸನ್, ಅವರ ಜೊತೆ ಜಾಸ್ತಿ ಕಾಲ ಸ್ಪೆಂಡ್ ಮಾಡಬೇಕು ಅಂತ ಹೇಳಿದ್ದಾರೆ. ಇದಕ್ಕೆ ವಿನಯ್ ಇನ್ನೂ 23 ದಿನ ಇದೆ ಅಂತ ಹೇಳ್ತಾರೆ. ಆಗ ಮಧ್ಯ ಬಾಯಿ ಹಾಕಿದ ಶೈನ್ ಶೆಟ್ಟಿ ಅವರು ಈ ಸಮಯದಲ್ಲಿ ನಿಮಗಿಬ್ಬರಿಗೂ ಲವ್ ಆಗಿ ಬಿಟ್ರೆ ಅಂತ ನಮಗೆ ಟೆನ್ಷನ್ ಆಗ್ತಿದೆ ಅಂತ ಹೇಳ್ತಾರೆ. ಆಗ ಮನೆಯ ಸದಸ್ಯರೆಲ್ಲರೂ ಕೂಡ ಬಿದ್ದು ಬಿದ್ದು ನಕ್ಕಿದ್ದಾರೆ.
ಸಂಗೀತ ಮತ್ತೆ ವಿನಯ್ ಆ ನಂತರದಲ್ಲಿ ಒಬ್ಬರನ್ನೊಬ್ಬರು ತಬ್ಬಿಕೊಳ್ತಾರೆ. ಈ ಪ್ರೋಮೋಗೆ ನಾನಾ ರೀತಿಯ ಕಾಮೆಂಟ್ಗಳು ಬರ್ತಾ ಇದೆ. ಕೊನೆಗೆ ಗೆಲ್ಲೋದು ಸಂಗೀತನೇ ಅಂತ ಹಲವರು ಹೇಳಿದ್ರೆ, ಇನ್ನು ಕೆಲವರು ವಿನಯ್ ಮಾತನ್ನ ಕೇಳ್ಬೇಡಿ ಸಂಗೀತ, ನೀವು ಅವರ ಪ್ರೀತಿಗೆ ಬೀಳ್ಬೇಡಿ ಅಂತ ಹೇಳ್ತಾ ಇದ್ದಾರೆ. ಸಂಗೀತ ಒಬ್ರೆ ಎಲ್ಲೂ ಕೂಡ ವಿನಯ್ ಬಗ್ಗೆ ಕೆಟ್ಟದಾಗಿ ಮಾತನಾಡಿಲ್ಲ. ಆದ್ರೆ ವಿನಯ್ ಅವರು ಡೇ 1 ನಿಂದ ಇವತ್ತಿನ ಎಪಿಸೋಡ್ ವರೆಗೂ ಸಂಗೀತ ಬಗ್ಗೆ ಮಾತನಾಡಿದ್ದಾರೆ. ಇಲ್ಲೇ ಅರ್ಥ ಆಗುತ್ತೆ ಯಾರ ವ್ಯಕ್ತಿತ್ವ ಹೇಗೆ ಅಂತ ಎಂಬುದಾಗಿ ಒಬ್ರು ಕಾಮೆಂಟ್ ಅನ್ನ ಹಾಕಿದ್ದಾರೆ. ಇನ್ನು ಕೆಲವರು ಇದು ಫ್ರೆಂಡ್ಶಿಪ್ ಅಲ್ಲ ಬಕೆಟ್ ಅಂತ ಹೇಳ್ತಿದ್ದಾರೆ. ಒಟ್ನಲ್ಲಿ ಈ ಪ್ರೋಮೋ ನೋಡಿದ ವೀಕ್ಷಕರಿಗೆ ಇವರಿಬ್ಬರು ಮತ್ತೆ ಒಂದಾಗ್ತಾರಾ ಅಥವಾ ಇನ್ನು ಮುಂದೇನು ಇವರ ಕಚ್ಚಾಟ ಹೀಗೆ ಮುಂದುವರಿಯುತ್ತಾ ಅಂತ ಒಂದಷ್ಟು ವೀಕ್ಷಕರು ಅನುಮಾನ ಕೂಡ ವ್ಯಕ್ತಪಡಿಸಿದ್ದಾರೆ. ಇನ್ನು ಕೆಲವರು ಹೇಳುವ ಪ್ರಕಾರ ಶ್ರುತಿಯವರು ಬಿಗ್ ಬಾಸ್ ಮನೆಗೆ ಬಂದು ಸಂಗೀತಾಗೆ ಸಾಂತ್ವನ ಹೇಳಿರೋದ್ರಿಂದ ಸ್ಪರ್ಧಿಗಳಿಗೆ ಅನುಮಾನ ಹುಟ್ಟಿದೆ. ಹಾಗಾಗಿ ಇನ್ನು ಮುಂದೆ ಸಂಗೀತ ಜೊತೆ ಕ್ಲೋಸ್ ಆಗುವ ಸಾಧ್ಯತೆ ಕೂಡ ಇರಬಹುದು ಅಂತ ಹೇಳಿದ್ದಾರೆ. ಯಾಕಂದ್ರೆ ಸಂಗೀತಾಗೆ ಹೊರಗೆ ಬೆಂಬಲ ಇರೋದು ಸ್ಪರ್ಧಿಗಳಿಗೆ ಅನುಮಾನ ಬಂದಂತೆ ಇದೆ ಎಂಬುದಾಗಿ ಒಂದಷ್ಟು ಕಾಮೆಂಟ್ಗಳು ಹರಿದಾಡ್ತಾ ಇದೆ. ಒಟ್ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡಬೇಕು. ಇನ್ನು ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರ ಹೋಗ್ತಾರೆ ಎಂಬ ಚರ್ಚೆ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ನಡೀತಾ ಇದೆ. ಅಂದಹಾಗೆ ಸಿರಿ, ಮೈಕಲ್ ಹಾಗೂ ಅವಿನಾಶ್ ಶೆಟ್ಟಿ ಈ ಮೂವರ ಪೈಕಿ ಒಬ್ಬರ ಪಯಣ ಇಂದಿಗೆ ಮುಕ್ತಾಯವಾಗಲಿದೆ. ಸದ್ಯಕ್ಕೆ ಬಂದಿರುವ ಮಾಹಿತಿಯ ಪ್ರಕಾರ ಅಸ್ತಿಕ್, ಅವಿನಾಶ್ ಶೆಟ್ಟಿ ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದಾರೆ. ಇನ್ನಿಬ್ಬರು ಬಿಗ್ ಬಾಸ್ ನಲ್ಲೇ ಉಳ್ಕೊಂಡಿದ್ದಾರೆ. ಇದೇನೇ ಆಗಿದ್ರು ನಿನ್ನೆಯ ಪಂಚಾಯಿತಿ ಬಗ್ಗೆ ವೀಕ್ಷಕರಂತೂ ತುಂಬಾನೇ ಖುಷಿಯಾಗಿದ್ದಾರೆ. ಕಿಚ್ಚ ಸುದೀಪ್ ಅವರು ಗೈರಾಗಿರುವ ಕಾರಣಕ್ಕೆ ನಟಿ ಶ್ರುತಿ ಅವರು ಬಿಗ್ ಬಾಸ್ ಮನೆಗೆ ಬಂದು ಸಾಕಷ್ಟು ನ್ಯಾಯವನ್ನ ಒದಗಿಸಿಕೊಟ್ಟು ಹೋಗಿದ್ದಾರೆ. ಹೌದು, ಪ್ರತಿ ವಾರ ಕೂಡ ಸಂಗೀತಾಗೆ ಏನಾದ್ರೊಂದು ವಿಚಾರದಲ್ಲಿ ಬೈಗುಳ ಇದ್ದೇ ಇತ್ತು. ಆದ್ರೆ ಈ ವಾರದಲ್ಲಿ ನಟಿ ಶ್ರುತಿಯವರು ಸಂಗೀತಾಗೆ ನ್ಯಾಯ ಕೊಟ್ಟು ಹೋಗಿದ್ದಾರೆ. ಹೌದು, 11ನೇ ವಾರದ ಕಥೆಯಲ್ಲಿ ಕಿಚ್ಚ ಸುದೀಪ್ ಅವರು ಗೈರಾಗಿದ್ದ ಕಾರಣ ನಟಿ ಶ್ರುತಿಯವರು ಬಿಗ್ ಬಾಸ್ ಮನೆಗೆ ಕಾಲಿಟ್ಟು ಸ್ಪರ್ಧಿಗಳಿಗೆ ಕಡ ಕ್ಲಾಸ್ ಅನ್ನ ತಗೊಂಡಿದ್ದಾರೆ. ಪ್ರತಿ ವಾರದ ವೀಕೆಂಡ್ ನಲ್ಲಿ ಜನರಿಗೆ ನಿರಾಸೆ ಆಗ್ತಾನೆ ಬಂದಿತ್ತು. ತಪ್ಪು ಮಾಡಿದ್ರೂ ಕೂಡ ಕ್ಲಾಸ್ ತಗೋತಾ ಇಲ್ಲ, ಬದಲಾಗಿ ಅವರು ಏನೇ ಮಾಡಿದ್ರು ನಡೀತಾ ಇರ್ಲಿ ಎಂಬಂತೆ ವರ್ತಿಸ್ತಾ ಇದ್ರು. ಹಾಗಾಗಿ ವಾರದ ಕಥೆಯ ಮೇಲಿದ್ದ ನಿರೀಕ್ಷೆ ಎಲ್ಲವೂ ಹೊರಟು ಹೋಗಿತ್ತು. ಕೆಲ ಸ್ಪರ್ಧಿಗಳು ಹೊಡಿತೀನಿ, ಬಡಿತೀನಿ, ಮನೆಯಿಂದ ಹೊರ ಹೋದ್ಮೇಲೆ ನೋಡ್ಕೋತೀನಿ ಎಂಬಂತಹ ಮಾತುಗಳನ್ನ ಆಡಿದ್ರು ಕೂಡ ವೀಕೆಂಡ್ ನಲ್ಲಿ ಯಾವುದೇ ಪ್ರಶ್ನೆಗಳನ್ನ ಮಾಡಿರ್ಲಿಲ್ಲ. ಹಾಗಾಗಿ ತುಂಬಾ ಜನರಲ್ಲಿ ಈ ಬಗ್ಗೆ ಬೇಸರ ಇತ್ತು. ಇಲ್ಲಿ ನ್ಯಾಯ ಸಿಗಲ್ಲ, ತಪ್ಪು ಮಾಡಿದವರು ಮುಂದುವರಿಸ್ತಾನೆ ಇರ್ತಾರೆ. ಹಾಗಾಗಿ ನ್ಯಾಯ ಪಂಚಾಯಿತಿ ನೋಡೋದೇ ವೇಸ್ಟ್ ಎಂಬ ಮಾತುಗಳನ್ನ ಹೇಳ್ತಾ ಇದ್ರು. ಅದರಂತೆ 11ನೇ ವಾರನೂ ಅಷ್ಟೇ ಕಿಚ್ಚ ಸುದೀಪ್ ಅವರು ಬರಲ್ಲ ಅಂದಾಗ ವೀಕ್ಷಕರು ಹೇಳಿದ್ದು ಒಂದೇ ಮಾತು, ಕಿಚ್ಚ ಬಂದ್ರು ಬಾರದೇ ಇದ್ರು ಯಾವುದೇ ವ್ಯತ್ಯಾಸ ಆಗಲ್ಲ, ನ್ಯಾಯ ಸಿಗಲ್ಲ. ಇನ್ನು ಈ ಜಾಗಕ್ಕೆ ಬೇರೆ ಯಾರೇ ಬಂದ್ರೂ ಕೂಡ ನ್ಯಾಯ ಸಿಗೋದೇ ಇಲ್ಲ. ಇಷ್ಟು ವಾರನೇ ಸಿಕ್ಕಿಲ್ಲ ಅಂದಮೇಲೆ 11ನೇ ವಾರದಲ್ಲಿ ಸಿಗುತ್ತಾ? ಖಂಡಿತ ಇಲ್ಲ ಅಂತಿದ್ರು ವೀಕ್ಷಕರು. ಆದ್ರೆ ಎಲ್ಲವೂ ಉಲ್ಟಾಗಿದೆ. ನಟಿ ಶ್ರುತಿ ಅವರು ಬಿಗ್ ಬಾಸ್ಗೆ ಕಾಲಿಟ್ಟಿದ್ದೆ ತಡ ತುಕಾಲಿ ಸಂತೋಷ್ ವಿನಯ್ ಅವರಿಗೆ ಕಡ ಕ್ಲಾಸ್ ಅನ್ನ ತಗೊಂಡಿದ್ದಾರೆ. ಶ್ರುತಿಯವರ ಮೊದಲ ಪ್ರಶ್ನೆ ನಡೆದು ಅದಕ್ಕೆ ನ್ಯಾಯ ದೊರಕಿಸಿಕೊಟ್ಟಾಗಲೇ ಶ್ರುತಿಯವರು ಮೊದಲ ಪ್ರಶ್ನೆಯ ನ್ಯಾಯ ಪಂಚಾಯಿತಿಯಲ್ಲಿ ವೀಕ್ಷಕರ ಮನ ಗೆದ್ದು ಬಿಟ್ಟಿದ್ರು. ಒಟ್ನಲ್ಲಿ ಈ ವಾರದ ವೀಕೆಂಡ್ ಅಂತೂ ವೀಕ್ಷಕರಿಗೆ ಖುಷಿ ಕೊಟ್ಟಿದೆ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.